ಇಡೀ ಭಾರತ ದುಃಖದಲ್ಲಿ ಮುಳುಗಿದ್ರೆ ಇಡೀ ಭಾರತದ ಜನ ಹಿಂಗಾಗಬಾರ್ದಾಗಿತ್ತು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ರೆ ಅತ್ತ ಶತ್ರು ರಾಷ್ಟ್ರ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ಮತ್ತೆ ತೋರಿಸಿದೆ. ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗತ್ತೆ ಅವ್ರ ಹತ್ರ. ಹಿಂದೂಗಳ ನರಮೇಧಕ್ಕೆ ಪಾಕ್ ಅಧಿಕಾರಿಗಳು ಸಂಭ್ರಮಾಚರಣೆಯನ್ನು ಮಾಡಿದಾರಂತೆ. ಅವ್ರ ಯೋಗ್ಯತೆಯೇ ಇಷ್ಟು. ಭಾರತದಲ್ಲಿನ ಪಾಕ್ ರಾಯಭಾರ ಕಚೇರಿಯಲ್ಲಿ ಸಂಭ್ರಮಾಚರಣೆ ಅಂತೆ. ಒದ್ದು ಓಡಿಸ್ತಾರಲ್ಲ ಇನ್ನೇನು ಸ್ವಲ್ಪ ಹೊತ್ತಲ್ಲಿ, ಅದಕ್ಕೆ ಮುಂಚೆ ಒಂದು ಲಾಸ್ಟ್ ಸೆಲೆಬ್ರೇಷನ್ ಅಂತೆ. ಭಾರತ ತೊರೆಯೋದಕ್ಕೂ ಮುಂಚೆ ಭಂಡತನವನ್ನು ತೋರಿಸಿದ್ದಾರೆ. ಎಲ್ಲಿ ಹೋಗುತ್ತೆ ಕಲ್ತಿರೋದು? ಭಾರತ ಸೂತಕದಲ್ಲಿದ್ದರೆ ಪಾಕ್ ಕ್ರಿಮಿಗಳು ತಮ್ಮ ಕೊಳಕು ಮನಸ್ಥಿತಿ, ಕಿತ್ತೋದ ಹೊಲಸು ಮನಸ್ಥಿತಿ ಏನು ಅನ್ನೋದನ್ನು ಮತ್ತೊಂದು ಸಲ ಜಗಜ್ಜಾಹೀರು ಮಾಡ್ತಾ ಇದ್ದಾರೆ. ಸಾವಿನ ಮನೆಗೆ ಹೋಗಿ ಬಂದರೆ ಗಂಟ್ಲಲ್ಲಿ ನಮಗೆ ತುತ್ತನ್ನ ಇಳಿಯಲ್ಲ. ನಮ್ಮ ಸಂಸ್ಕಾರ ಅದು, ನಮ್ಮ ಸಂಸ್ಕೃತಿ ಅದು. ಬಟ್ ಇವ್ರದ್ದು ಬೇರೆ ರೀತಿ ಸಂಸ್ಕಾರ, ಸಂಸ್ಕೃತಿ, ಶಿಲಾಯುಗದ ಕಾಲದ ಸಂಸ್ಕಾರ. ಇನ್ನೇನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇವ್ರ ಹತ್ರ? ಕೇಕನ್ನ ತಿಂದು ಇಲ್ಲೇ ನೀಟಾಗಿ ತೊಳ್ಕೊಂಡು ಹೋಗಿ, ಯಾಕಂದರೆ ನಿಮ್ಮಲ್ಲಿ ಸಿಂಧು ನದಿ ಇನ್ಮೇಲೆ ಬರಲ್ಲ, ನದಿ ನೀರು ಹರಿಯಲ್ಲ. ನೋಡಿ ಆ ಮನೋವಿಕೃತಿ, ನೋಡಿ ಆ ವ್ಯಕ್ತಿದು. ನೋಡಿ ಈ ಮೂತಿಯನ್ನು ಗಮನಿಸ್ತಾ ಇದ್ದೀರಲ್ಲ, ಇದೇ ಮೂತಿ ಕೈಯಲ್ಲಿ ನೋಡಿ ಕೇಕ್ ಇದೆ. ಅಣ್ಣನ್ ಜುಬ್ಬ ಹಾಕೊಂಡು ಬಂದು ಓಡಾಡ್ತಿದ್ದಾನೆ, ತಮ್ಮಂದು ಪ್ಯಾಂಟು. ಯೋಗ್ಯತೆ ಇಲ್ಲದಂತಹ ವ್ಯಕ್ತಿ ಕೈಯಲ್ಲಿ ಕೇಕ್ ಹಿಡ್ಕೊಂಡು ಬಂದು ತಾನೇನೋ ದೊಡ್ಡ ಸಂಭ್ರಮದಲ್ಲಿದ್ದೀನಿ, ಖುಷಿಯಲ್ಲಿದ್ದೀನಿ ಅಂತ ತೋರಿಸ್ತಾ ಇದ್ದಾನೆ. ಸ್ಯಾಡಿಸ್ಟು. ಇನ್ನೇನು ಸಂಸ್ಕಾರ ಎಲ್ಲಿಂದ ಬರುತ್ತೆ? ಸಂಸ್ಕಾರದ ಸಹ ಕೂಡ ಗೊತ್ತಿಲ್ವಲ್ಲ ಇಂಥವ್ರಿಗೆ. ಇನ್ನೇನು ಗೊತ್ತಿದೆ? ಹೊಟ್ಟೆಗೆ ಅನ್ನ ಅಲ್ಲ ಇವ್ರು ತಿನ್ನೋದು, ಬೇರೆ ತಿಂತಾರೆ. ಅದನ್ನು ಹೇಳೋದಕ್ಕೆ ನಮ್ಗೆ ಅಸಹ್ಯ ಅಷ್ಟೇ. ನಮ್ಮ ಕ್ಷಾತ್ರ ತೇಜಸ್ಸು ಏನು ಅನ್ನೋದು ಸ್ವಲ್ಪ ಈ ಕೇಕ್ ಎಲ್ಲ ತಿಂದು ನಿಮ್ಮ ಊರಿಗೆ ಹೋಗಿ ಆಮೇಲೆ ನಾವು ತೋರಿಸ್ತೀವಿ ಅದನ್ನು. ಆಕ್ಚುಲಿ ಇವ್ರನ್ನ ಈ ಬೋಪೂರ್ಸ್ ಫಿರಂಗಿ ಇದೆ ನಮ್ಮ ಹತ್ರ, ಅದ್ರಲ್ಲಿ ಹಾಕಿ ಉಡಾಯಿಸ್ಬೇಕು ಪಾಕಿಸ್ತಾನಕ್ಕೆ. ನಿಮ್ಗೆ ಅದೇ ಸರಿ ಅಂತ. ಕೇಕ್ ತಿನ್ನೋ ಮನ್ಸ. ಇಡೀ ದೇಶ ಹಿಂಗ್ ಸೂತಕದಲ್ಲಿದ್ರೆ ಇನ್ನೊಂದು ದೇಶ, ಈ ರಷ್ಯಾ ಇರಲಿ, ಅಮೆರಿಕ ಇರಲಿ, ಚೀನಾ ಇರಲಿ, ಎಲ್ಲರೂ ಒಂದು ಸಾಲಿಡಾರಿಟಿಯನ್ನು ತೋರಿಸ್ತಾ ಇದ್ದಾರೆ. ಪಕ್ಕದಲ್ಲೇ ನಮ್ದೆಲ್ಲ ತಗೊಂಡು ಎಲ್ಲಾ ರೀತಿಯಲ್ಲಿ ಲಾಭವನ್ನ ಪಡೆದು ನಾವು ಕೊಟ್ಟ ಭಿಕ್ಷೆಯಲ್ಲಿ ಹುಟ್ಟಿದಂತಹ ರಾಷ್ಟ್ರ ಅದು. ಈ ದೇಶ ಧರ್ಮದ ವಿಚಾರದಲ್ಲಿ ಡಿವೈಡ್ ಆಗಬೇಕಾದ್ರೆ ಸರ್ಕಾರ ನಡೆಸೋದಕ್ಕೆ, ದೇಶದ ಜನರಿಗೆ ನಡೆಸೋದಕ್ಕೆ ದುಡ್ಡಿಲ್ಲ ಅಂತ ನಮ್ಮ ಹತ್ರ ದುಡ್ಡು ತಗೊಂಡು ಹೋದಂತಹ ದೇಶ, ಭಿಕ್ಷೆಯಲ್ಲಿ ಬದುಕ್ತಾ ಇರುವಂತಹ ದೇಶದ ಜನರ ಮನಸ್ಥಿತಿ ನೋಡಿ. ಇವನನ್ನು ಆದಷ್ಟು ಬೇಗ ಪಾರ್ಸಲ್ ಮಾಡಲಿ, ಸಲ್ವಾರ್ ಕಮೀಸ್ ಎಲ್ಲ ಹಾಕೊಂಡು ಓಡಾಡ್ಲಿ. ತಿನ್ನೋಕ್ಕೂ ಗತಿ ಇಲ್ಲ ಅಲ್ಲಿ. ತಿಂತೀನಿ ಅಂದ್ರೂ ಏನೂ ಸಿಗಲ್ಲ. ಸೊ ಇಲ್ಲಿ ಕೇಕು, ನೀರು ಚೆನ್ನಾಗಿ ತುಂಬ್ಕೊಂಡು, ಈ ಮರುಭೂಮಿಯಲ್ಲಿ ಒಂಟೆ ತುಂಬ್ಕೊಂಡು ಹೋಗುತ್ತಲ್ಲ, ಹಂಗೆ ತುಂಬ್ಕೊಂಡು ಹೋಗೋದಕ್ಕೆ ಹೇಳಿ ಅವನು.